ನೂತನ ಸಂವತ್ಸರ ವಿಶ್ವಾವಸು ಸಂವತ್ಸರಕ್ಕೆ ಎಲ್ಲ ಶ್ರೀಕೃಷ್ಣ ಭಕ್ತರಿಗೆ ಹಾರ್ದಿಕ ಶುಭಾಶಯಗಳು. ನೂತನ ಸಂವತ್ಸರ ಎಲ್ಲರಿಗೂ ಕೂಡ ನೂತನ ಹರ್ಷವನ್ನು ತರಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ಹೊಸ ವರ್ಷ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಹೊಸ ಹರ್ಷ ಉದಯವಾಗ್ತದೆ. ಅದು ಅವತ್ತಿಗೆ ಮಾತ್ರ ಸೀಮಿತವಾಗಿರಬಾರದು. ಸಂಪೂರ್ಣ ಸಂವತ್ಸರದ ಪೂರ್ಣ ಅದು ವ್ಯಾಪ್ತವಾದಾಗ ಈ ಹೊಸ ಸಂವತ್ಸರದ ಉತ್ಸಾಹಕ್ಕೆ ಒಂದು ಅರ್ಥ ತುಂಬುತ್ತದೆ. ಈ ದೃಷ್ಟಿಯಲ್ಲಿ ಯುಗಾದಿಯ ಎಲ್ಲ ಸ್ಫೂರ್ತಿ ಅದು ವರ್ಷ ಪೂರ್ತಿ ಮುಂದುವರಿಯಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಯುಗಾದಿಯ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆಯನ್ನು ನಾವು ಮಾಡುವ ಮುಖಾಂತರ ಇಡೀ ಸಂವತ್ಸರದ ಪೂರ್ಣ ಭಗವಂತನ ಅನುಗ್ರಹವಿರಲಿ, ಲೋಕಕ್ಕೆ ಕ್ಷೇಮವಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಎಂಬಂತಹ ಈ ಒಂದು ಪ್ರಾರ್ಥನೆಯನ್ನು ನಾವು ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಯುಗಾದಿಯ ಒಂದು ಸಾರ್ಥಕ ಆಚರಣೆಗೋಸ್ಕರ ನಮ್ಮದೊಂದು ಸಲಹೆ. ಯುಗಾದಿಯ ದಿವಸ ಯಾರು ಈಗಾಗಲೇ ಭಗವದ್ಗೀತೆಯನ್ನು ಬರೆಯಲಿಲ್ಲವೋ ಅವರು ಜೀವನದಲ್ಲಿ ಒಮ್ಮೆ ಆದರೂ ಭಗವದ್ಗೀತೆಯನ್ನು ಬರೆಯಬೇಕು ಎಂಬ ಈ ಆಶಯದೊಂದಿಗೆ ಈ ಯುಗಾದಿಯ ಪರ್ವ ದಿವಸದಂದು ಕೋಟಿ ಗೀತಾಲೇಖನ ಯಜ್ಞದ ದೀಕ್ಷೆಯನ್ನು ಪಡೆಯಬೇಕು. ಪ್ರತಿನಿತ್ಯ ಗೀತೆಯನ್ನು ಬರೆದು ನವೆಂಬರ್ 30ರ ಒಳಗೆ ಗೀತಾ ಜಯಂತಿಯ ಒಳಗಡೆ ಉಡುಪಿಗೆ ಬಂದು ಅಥವಾ ಅಂಚೆ ಮೂಲಕ ನೀವು ಬರೆದ ಪುಸ್ತಕವನ್ನು ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಕಳುಹಿಸಬೇಕು. ಆ ಒಂದು ಸಂಕಲ್ಪವನ್ನು ಮಾಡಿದರೆ ಈ ಬಾರಿಯ ನಮ್ಮ ನೂತನ ಸಂವತ್ಸರ ಅದು ಭಗವದ್ಗೀತಾ ಸಂವತ್ಸರವಾಗಿ ಗೀತಾಚಾರ್ಯನ ವಿಶೇಷ ಅನುಗ್ರಹಕ್ಕೆ ಕಾರಣವಾಗ್ತದೆ. ವಿಶ್ವಗೀತಾ ಪರ್ಯಾಯದಲ್ಲಿ ತೊಡಗಿದಂತಹ ಚತುರ್ಥ ಪರ್ಯಾಯ ಪೂಜಾ ದೀಕ್ಷೆಯನ್ನು ಪಡೆದಂತಹ ನಾವು ಜಗತ್ತಿನ ಪ್ರತಿಯೊಬ್ಬ ಕೃಷ್ಣ ಭಕ್ತರು ಕೂಡ ಈ ಒಂದು ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಬೇಕು ಎಂಬಂತಹ ಆಶಯದೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹದ ಪ್ರಾರ್ಥನೆಯೊಂದಿಗೆ ಈ ವಿಶ್ವಾವಸು ಸಂವತ್ಸರದ ಒಂದು ಶುಭಾಶಯಗಳನ್ನು ನಾವು ನೀಡುತ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಎಲ್ಲ ಭಕ್ತಾದಿಗಳಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತ ಹೇಳಿದರೆ ಹೊಸತ್ತು ಅಂತ ಹೇಳುವಂತಹ ಒಂದು ಚಿಂತನೆ ನಮ್ಮಲ್ಲಿದೆ. ಹೊಸ ವರ್ಷ ಭಾರತೀಯರಿಗೆ ಅಥವಾ ಸನಾತನರಿಗೆ ಯುಗಾದಿಯಿಂದ ಪ್ರಾರಂಭವಾಗ್ತದೆ. ಕ್ಯಾಲೆಂಡರ್ ಪ್ರಕಾರ 1ರಿಂದ ಆದರೂ ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಯುಗಾದಿ ಹೊಸ ವರ್ಷದ ಪ್ರಾರಂಭ. ಅದರಲ್ಲಿ ಪ್ರಕೃತಿಯು ಕೂಡ ಅದಕ್ಕೆ ಪೂರಕವಾಗಿ ಹೊಸದಾದಂಥ ಚಿಗುರುಗಳನ್ನೆಲ್ಲವನ್ನು ಕೂಡ ನಾವು ಕಾಣಬಹುದು. ಆ ಮುಖೇನ ಯುಗಾದಿಯ ಆರಂಭ ಆಯಿತು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಹೊಸ ವರ್ಷದ ಆರಂಭ ಆಯಿತು ಅಂತ ಹೇಳಿ ತಿಳ್ಕೊಳ್ಬೋದು. ವಿಶೇಷವಾಗಿ ಚಾಂದ್ರ ಮತ್ತು ಸೌರ ಅಂಥೇಳಿ 2 ರೀತಿಯ ಆಚರಣೆ ನಾವು ನೋಡಬಹುದು. ಚಂದ್ರನ ಗತಿಯನ್ನು ಅವಲಂಬಿಸಿ ಚಾಂದ್ರಮಾನ ಯುಗಾದಿ, ಸೂರ್ಯನ ಗತಿಯನ್ನು ಅವಲಂಬಿಸಿ ಸೌರಮಾನ ಯುಗಾದಿ ಅಂಥೇಳಿ. ಅದರ ಆಚರಣೆಯಲ್ಲಿಯೂ ಸ್ವಲ್ಪ ವ್ಯತ್ಯಾಸವನ್ನು ನೋಡ್ಬೋದು. ಬೆಂಗಳೂರು ಆಚೆ ಆಂಧ್ರ ಇದರಲ್ಲಿ ನೋಡುವಾಗ ಬೇವು ಬೆಲ್ಲ ಪ್ರಧಾನವಾಗಿ, ಬೇವು ಒಂದು ಕಹಿ ನೆನಪುಗಳನ್ನು ಮಾಡುವಂತಹ ಒಂದು ವಿಚಾರವನ್ನು ಪ್ರತಿಬಿಂಬಿಸಿದರೆ, ಬೆಲ್ಲ ಹೇಳುವಂಥದ್ದು ಸುಖ ಮತ್ತು ದುಃಖಗಳ ಮಿಶ್ರಣ. ಅದು ಜೀವನದಲ್ಲಿ ಅದು ನಿತ್ಯ ನಿರಂತರ. ಅದರಲ್ಲಿ ಸಂಸಾರ ಅಂತ ಹೇಳಿ ಸುಖ ದುಃಖಗಳ ಮಿಶ್ರಣ. ಅದನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸ್ತೇವೆ ಅದರ ಮುಖೇನ ದುಃಖವನ್ನು ಸುಖವನ್ನು ಎರಡೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಸಮಾನವಾಗಿ ನಾವು ಸ್ವೀಕರಿಸಬೇಕು ಅಂತೇಳಿ. ಆ ರೀತಿಯಾಗಿ ಅಲ್ಲಿ ಚಾಂದ್ರಮಾನದ ಯುಗಾದಿ ಆ ರೀತಿ ಆಚರಣೆ ಆದರೆ, ಇಲ್ಲಿ ಉಡುಪಿ ಈಚೆ ಕೇರಳದ ಆಚೆ ಯುಗಾದಿ ಆಚರಣೆ ವಿಶೇಷವಾಗಿ ಕಣಿ ಇಟ್ಟು ಕಣಿ ನೋಡುವುದು ಅಂತ ಹೇಳಿ ಇಲ್ಲಿಯ ಒಂದು ಸಂಪ್ರದಾಯ. ಅಂತೂ ಅದು ಕೂಡ ಹೊಸತನ್ನು ಪ್ರತಿಬಿಂಬಿಸುವಂಥದ್ದು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಮಂಗಳ ವಸ್ತುಗಳನ್ನು ಇಟ್ಟು ಇಡೀ ವರ್ಷ ಮಂಗಳಮಯವಾಗಿರಲಿ ಅಂತ ಹೇಳುವಂತಹ ಆಶಯದಲ್ಲಿ ಆ ರೀತಿಯಾದಂಥ ಒಂದು ಸಂಪ್ರದಾಯ. ಆ ರೀತಿಯಾಗಿ ಈ ಯುಗಾದಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಎಲ್ಲರಿಗೂ ಕೂಡ ವಿಶೇಷವಾದಂತಹ ಒಂದು ಹರ್ಷವನ್ನು ತರಲಿ ಅಂತೇಳಿ ಹೊಸ ಹರುಷವನ್ನು ತರಲಿ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಕೃಷ್ಣ ಮುಖ್ಯ ಪ್ರಾಣರ ವಿಶೇಷವಾದಂತಹ ಅನುಗ್ರಹವಾಗಲಿ. ಆ ಮುಖೇನ ಎಲ್ಲರಿಗೂ ಕೂಡ ಈ ವರ್ಷ ಸಂಪದ್ದಾಯಕವಾಗಲಿ, ಆರೋಗ್ಯದಾಯಕವಾಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು.